ಒಬ್ಬ ಅದ್ಭುತ ಗ್ಯಾಂಬ್ಲರ್ ಅಪಾಯಕಾರಿ ಎದುರಾಳಿಗಳ ವಿರುದ್ಧ ವಿವಿಧ ಆಟಗಳಿಗೆ ಗ್ಯಾಂಬಲಿಂಗ್ಗೋಸ್ಕರ ತನ್ನ ಪ್ರಾಣವನ್ನು ತ್ಯಜಿಸುತ್ತಾನೆ. ಇದೊಂದು ಭಯಾನಕ ಕತೆ. ಈ ಚಿತ್ರದ ನಿರ್ದೇಶಕ ಹಿಡಿಯು ನಕಾಟ. ಈ ಚಿತ್ರದಲ್ಲಿ ಯೂಕಿ ಕೆಡೋಯಿನ್, ಕನಾಟ ಹೊಂಗೋ, ರೈಸೆ ಯೋಕೋಹಾಮಾ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 5.7. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇಬ್ಬರು ಜೂಜುಕೋರರನ್ನು ಅಂದ್ರೆ ಗ್ಯಾಂಬ್ಲರ್ಸ್ ರನ್ನು ಚಿತ್ರಿಸಲಾಗಿದೆ. ಜೂಜಾಟ ಆಡುತ್ತಿದ್ದವರು. ಅವರಲ್ಲಿ ಒಬ್ಬರು ಬಾಕು, ಇನ್ನೊಬ್ಬರು ಫೇಮಸ್ ಕಕೇರವ್ ಕ್ಲಬ್ ನ ಲೀಡರ್ ಆಗಿದ್ದರು. ಈಗ ಈ ಇಬ್ಬರು ಅಲ್ಲಿ ಆಡುತ್ತಿದ್ದರು. ಜೂಜಿನ ಇದು ಕ್ಲಬ್ ಕಕೇರವ್ ಆಗಿತ್ತು. ಇದು ಜಪಾನ್ನ ಅತ್ಯಂತ ಫೇಮಸ್ ಕ್ಲಬ್ ಆಗಿತ್ತು. ಇದು ಅನೇಕ ಫೇಮಸ್ ಗ್ಯಾಂಬಲಿಂಗ್ ಗೇಮ್ಸ್ ಗಳನ್ನು ಡಿಸೈನ್ ಮಾಡಿದ್ದಾರೆ. ಈ ಕ್ಲಬ್ ನಲ್ಲಿ ಗವರ್ನಮೆಂಟ್ ನ ಅನೇಕ ಜನರು ಸೇರಿದ್ದಾರೆ. ಈ ಸಂಘಟನೆಯು ತುಂಬಾ ಪ್ರಬಲವಾಗಿತ್ತು. ಇಲ್ಲಿ ಗವರ್ನಮೆಂಟ್ಗೂ ಸವಾಲು ಹಾಕಬಹುದು ಅಂತ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಇಲ್ಲಿ ಬಾಕು ಈ ಕ್ಲಬ್ ನ ಲೀಡರ್ನಿಗೆ ನೇರವಾಗಿ ಸವಾಲು ಹಾಕ್ತಾನೆ ಮತ್ತು ಅವರು ಈ ಆಟದಲ್ಲಿ ಸೋತರೆ ನಂತರ ಅವರು ಅವನನ್ನು ಕೊಲ್ಲಬಹುದು. ಆದ್ರೆ ಕ್ಲಬ್ ಲೀಡರ್ ಅವನ ಜಾಗದಲ್ಲಿ ಬೇರೆಯವರನ್ನು ಆಡಲು ಹೇಳ್ತಾನೆ. ಅವರ ಆಟ ಶುರುವಾಗಿತ್ತು. ಇಲ್ಲಿರುವ ರೆಫರಿ ಅವರಿಗೆ ನಿಮ್ಮ ಆಟ ಹೀಗಿದೆ ಅಂತ ಹೇಳ್ತಾರೆ. ನೀವು ಇದನ್ನು ಯೋಚಿಸಿ ಹೇಳಬೇಕು. ಇಲ್ಲಿಂದ 1 ಗಂಟೆಯೊಳಗೆ ವಿಮಾನ ಹಾದು ಹೋಗುತ್ತದೆ ಅಥವಾ ಇಲ್ಲವೇ ಅಂತ. ಇಲ್ಲಿ ಬಾಕು ಹೇಳ್ತಾನೆ ವಿಮಾನವು ಇಲ್ಲಿಂದ 1 ಗಂಟೆಯೊಳಗೆ ಕೊನೆಯ ವಿಮಾನವು ಹಾದು ಹೋಗು. ಆದ್ರೆ ಕಕೇರವ್ ಕ್ಲಬ್ ತುಂಬಾ ಶಕ್ತಿಯುತವಾಗಿತ್ತು. ಅವರು ಎಲ್ಲಾ ವಿಮಾನಗಳನ್ನು ನಿಲ್ಲಿಸಿದರು. ಇದರಿಂದಾಗಿ ಈಗ ಅಲ್ಲಿಂದ ಯಾವುದೇ ವಿಮಾನ ಹಾದು ಹೋಗಲು ಸಾಧ್ಯವಾಗುತ್ತಿಲ್ಲ. ಬಾಕು ಕೂಡ ಇಂಥ ಆಟ ಆಡಿದ್ದನು. ಅಂದರೆ ಅವನು ಬಾಡಿಗೆಗೆ ಪಡೆದಿದ್ದ ವಿಮಾನ ಇಲ್ಲಿಂದ ಹಾದು ಹೋಗಲು ಹೇಳಿದ್ದ. ಅದು ಹಾದು ಹೋಗಲಿಲ್ಲ. ಏಕೆಂದರೆ ಕ್ಲಬ್ ಲೀಡರ್ ಅವನ ಪೈಲಟ್ ನನ್ನು ಕೊಂದಿದ್ದ. ಬಾಕು ಈ ಆಟವನ್ನು ಸೋಲ್ತಾನೆ. ಅವರ ಸೋಲನ್ನು ಘೋಷಿಸಲಾಯಿತು. ಈ ಕಾರಣದಿಂದಾಗಿ ಬಾಕು ಪ್ರಕಾರ ಅವನು ಸೋತರೆ ಅವರು ಅವನನ್ನು ಕೊಲ್ಲಬಹುದು. ರೆಫರಿ ಅವನ ಬಂದೂಕನ್ನು ತೆಗೆದುಕೊಂಡು ಅವನನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾನೆ. ಆಗ ಇಲ್ಲಿನ ಲೀಡರ್ ಅವನನ್ನು ತಡೆಯುತ್ತಾನೆ ಮತ್ತು ಬಾಕು ಈ ನಗರವನ್ನು ಬಿಟ್ಟು ಬೇರೆಡೆಗೆ ಹೋಗ್ತಾನೆ ಅಂತ ಹೇಳ್ತಾರೆ ಮತ್ತು ಅವರ ಮೆಂಬರ್ಶಿಪ್ ಅನ್ನು ಕಕೇರವ್ ಕ್ಲಬ್ ನಿಂದ ಕೊನೆಗೊಳಿಸಲಾಯಿತು. ಇದರ ನಂತರ ನೆಕ್ಸ್ಟ್ ಸೀನ್ ನಲ್ಲಿ ನಮಗೆ 3 ವರ್ಷಗಳ ನಂತರ ಸಮಯವನ್ನು ತೋರಿಸಲಾಗಿದೆ. ಬಾಕು ಸಣ್ಣ ಪಟ್ಟಣದಲ್ಲಿ ತಿರುಗಾಡುವುದನ್ನು ನಾವು ನೋಡ್ತೇವೆ. ಈಗ ಜೂಜು ಆಡುತ್ತಿದ್ದ ಗುಂಪಿನ ಬಳಿ ಬಂದಿದ್ದ ಅವರಲ್ಲಿ ಯಾರು ಸೋಲಿಸಲು ಸಾಧ್ಯವಾಗದ ಒಬ್ಬ ವ್ಯಕ್ತಿ ಇದ್ದನು. ಬಾಕು ಇಲ್ಲಿ 1 ಮಿಲಿಯನ್ ಬಾಜಿ ಕಟ್ಟಿದರು ಮತ್ತು ಆಟವನ್ನು ಗೆದ್ದರು. ಆದ್ರೆ ಪದೇ ಪದೇ ಆಟವನ್ನು ಗೆಲ್ಲುತ್ತಿದ್ದ ವ್ಯಕ್ತಿ ಅವನ ಡೈ ಒಳಗೆ ಮ್ಯಾಗ್ನೆಟ್ ಹಾಕಿದ್ದನು. ಅದಕ್ಕಾಗಿಯೇ ಅವರು ಈ ಪಂದ್ಯವನ್ನು ಪದೇ ಪದೇ ಗೆಲ್ಲುತ್ತಿದ್ದರು. ಬಾಕು ಕೂಡ ಆ ಮನುಷ್ಯನ ರಹಸ್ಯವನ್ನು ಎಲ್ಲರ ಮುಂದೆ ತರುತ್ತಾನೆ. ಅವನೊಂದಿಗೆ ಆಟವಾಡುತ್ತಿದ್ದ ಜನರೆಲ್ಲರೂ ಈಗ ಅವನನ್ನು ಹೊಡೆಯಲು ಸ್ಟಾರ್ಟ್ ಮಾಡಿದರು. ಸಂಜೆ ಬಾಕು ಅವನ ಫ್ರೆಂಡ್ ನನ್ನು ಭೇಟಿಯಾಗುತ್ತಾನೆ. ನಿಮ್ಮಂತಹ ಯಾರಾದರೂ ಇದ್ದಾರೆ ಅಂತ ಅವರು ಅವನಿಗೆ ಹೇಳ್ತಾರೆ. ಕಕೇರವ್ ಕ್ಲಬ್ ನ ಲೀಡರ್ ನನ್ನು ಸೋಲಿಸಲು ಅವರು ಬಯಸ್ತಾರೆ. ಬಾಕು 3 ವರ್ಷಗಳ ಹಿಂದೆ ಪ್ರಯತ್ನಿಸಿದಂತೆ ಅವರು ಸಂಶೋಧಕರು ಮತ್ತು ಅವರ ಹೆಸರು ಇಕಿ. ಅವನ ಪ್ರಯೋಗಾಲಯದಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದೆ. ಇದರಲ್ಲಿ ಅವನ ಎಲ್ಲಾ ಸಹೋದ್ಯೋಗಿಗಳು ಕೊಲ್ಲಲ್ಪಟ್ಟರು. ಈಗ ಇಕಿ ಕಕೇರವ್ ಕ್ಲಬ್ ನ ಲೀಡರ್ ನನ್ನು ಸೋಲಿಸಲು ಬಯಸಿದರು ಮತ್ತು ಅಲ್ಲಿ ಅತ್ಯುನ್ನತ ಜಾಗವನ್ನು ಪಡೆಯಲು ಬಯಸ್ತಾನೆ. ಇದನ್ನೆಲ್ಲ ಕೇಳಿದ ಬಾಕು ಕೂಡ ಜಪಾನ್ನ ಟೋಕಿಯೋಗೆ ಹಿಂತಿರುಗಲು ಡಿಸೈಡ್ ಮಾಡ್ತಾನೆ. ಏಕೆಂದರೆ ಅವನು ಸೇಡು ತೆಗೆದುಕೊಳ್ಳಲು ಬಯಸಿದನು. ಕಕೇರವ್ ಕ್ಲಬ್ ನ ಲೀಡರ್ ನಿಂದ ಅವನ ಸೋಲಿಗೆ ಸೇಡು ತೀರಿಸಿಕೊಂಡ. ಇದರ ನಂತರ ನಮಗೆ ಗ್ಯಾಂಬಲಿಂಗ್ ಗೇಮ್ಸ್ ಅನ್ನು ತೋರಿಸಲಾಗುತ್ತದೆ. ಇಕಿ ಮಿನಿಸ್ಟರ್ ಜೊತೆ ಕುಳಿತು ಆಟವಾಡುತ್ತಿದ್ದನು. ಆದ್ರೆ ಬಹುಬೇಗ ಮಿನಿಸ್ಟರ್ ಅನ್ನು ಸೋಲಿಸ್ತಾನೆ. ಈ ಬಗ್ಗೆ ಮಿನಿಸ್ಟರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಆಟದ ರೆಫರಿಯನ್ನು ಕೊಲ್ಲಲು ಅವನು ಅವನ ಕೊಲೀಗ್ಸ್ ಗಳಿಗೆ ಹೇಳ್ತಾನೆ. ಏಕೆಂದರೆ ರೆಫರಿ ಇಕಿಗೆ ಸಹಾಯ ಮಾಡಿದ್ದಾರೆ ಅಂತ ಅವರು ಭಾವಿಸಿದರು. ಮಿನಿಸ್ಟರ್ ಆಕ್ರಮಣ ನಡೆಸಿದಾಗ ರೆಫರಿ ಕೂಡ ಇಲ್ಲಿ ಫೈಟ್ ಮಾಡುವುದರಲ್ಲಿ ತುಂಬಾ ಚೆನ್ನಾಗಿದ್ದರು. ಅವನು ಸ್ವಲ್ಪ ಸಮಯದಲ್ಲಿ ಮಿನಿಸ್ಟರ್ ಮತ್ತು ಅವನ ಜನರನ್ನು ಕೊಲ್ಲುತ್ತಾನೆ. ಅದರ ನಂತರ ಅದೇ ರೆಫರಿ ಇಕಿ ಹತ್ತಿರ ಹೋಗ್ತಾನೆ ಮತ್ತು ಅವನ ಅಸಿಸ್ಟೆಂಟ್ ಆಗಿರಲು ಅವನಿಗೆ ಆಫರ್ ನೀಡುತ್ತಾನೆ. ಇದಕ್ಕೆ ಇಕಿ ಕೂಡ ಒಪ್ಪಿಕೊಂಡಿದ್ದಾರೆ. ಮತ್ತೊಂದೆಡೆ ಟೋಕಿಯೋ ನಗರವನ್ನು ತಲುಪಿದ ಬಾಕುವನ್ನು ನಾವು ನೋಡ್ತೇವೆ. ಅಲ್ಲಿ ಅವನು ಕೆಜಿ ಎಂಬ ಹುಡುಗನನ್ನು ಭೇಟಿಯಾಗುತ್ತಾನೆ. ಕೆಜಿ ತುಂಬಾ ಒಳ್ಳೆಯ ವ್ಯಕ್ತಿ. ಆದ್ರೆ ಅವನ ಫ್ರೆಂಡ್ ರ ದ್ರೋಹದಿಂದಾಗಿ ಅವರು ದೊಡ್ಡ ಸಾಲವನ್ನು ಹೊಂದಿದ್ದರು. ಬಾಕು ಅವನ ಸ್ಥಿತಿಯ ಬಗ್ಗೆ ದಯೆ ಹೊಂದುತ್ತಾನೆ ಮತ್ತು ಅವನು ಅವನಿಗೆ ಹೇಳ್ತಾನೆ, ನೀವು ಬಯಸಿದರೆ ನಿಮ್ಮ ಸಾಲವನ್ನು ತೀರಿಸಲು ನಾನು ನಿಮಗೆ ಸಹಾಯ ಮಾಡಬಹುದು. ತುಂಬಾ ಚಿಂತಿತನಾದ ಕೆಜಿ ಅವನ ಮಾತಿಗೆ ಒಪ್ಪುತ್ತಾನೆ. ಸಂಜೆ ಇಬ್ಬರು ಬಾಕು ಫ್ರೆಂಡ್ ನ ಕ್ಲಬ್ಗೆ ಹೋಗ್ತಾರೆ. ಇಲ್ಲಿ ಬಾಕು ಬಳಿ ಇದ್ದ ಹಣವನ್ನೆಲ್ಲ ಅವನು ಅದರೊಂದಿಗೆ ಆಟವಾಡಿದನು ಮತ್ತು ಅವನ ಬುದ್ಧಿವಂತಿಕೆಯಿಂದ ಆಟವನ್ನು ಗೆದ್ದನು. ಕ್ಲಬ್ ನಲ್ಲಿರುವ ಪ್ರತಿಯೊಬ್ಬರೂ ಬಾಕುನ ವಿಜಯದಿಂದ ತುಂಬಾ ಆಶ್ಚರ್ಯಚಕಿತರಾದರು. ಅವನ ಗೆಲುವಿನಿಂದ ಅವನ ಫ್ರೆಂಡ್ ನು ಆಶ್ಚರ್ಯಚಕಿತನಾದನು. ಏಕೆಂದರೆ ಅವರು 5 ಮಿಲಿಯನ್ ಗೆದ್ದಿದ್ದನು ಮತ್ತು ಅವನು ಅವನ ಸಾಲವನ್ನು ಮರುಪಾವತಿಸಲು ಎಲ್ಲಾ ಹಣವನ್ನು ಕೆಜಿಗೆ ಕೊಡ್ತಾನೆ ಮತ್ತು ಅವನ ಜೀವನವನ್ನು ಸುಲಭವಾಗಿ ಕಳೆಯಲಿ ಅಂತ. ಬಾಕು ಹಣವನ್ನೆಲ್ಲಾ ಕೊಟ್ಟು ವಿದಾಯ ಹೇಳಿ ಹೊರಟು ಹೋಗಿದ್ದ. ಏಕೆಂದರೆ ಈ ರೀತಿ ಕೆಜಿಯ ಪ್ರಾಣವನ್ನು ಅವನೊಂದಿಗೆ ಅಪಾಯಕ್ಕೆ ತಳ್ಳಲು ಸಾಧ್ಯವಾಗಲಿಲ್ಲ. ಇದಾದ ನಂತರ ತನ್ನೆಲ್ಲ ಸಾಲವನ್ನು ತೀರಿಸಿದ ಕೆಜಿಯನ್ನು ನಾವು ನೋಡ್ತೇವೆ. ಆದ್ರೆ ಈಗ ಅವನ ಜೀವನದಲ್ಲಿ ಬೇರೆ ಉದ್ದೇಶವಿರಲಿಲ್ಲ. ಅದಕ್ಕೆ ಅವನಿಗೂ ಜೀವನದಲ್ಲಿ ತುಂಬಾ ಬೇಜಾರಾಗಿತ್ತು. ಅವನ ಬಳಿ ಹಣವಿತ್ತು. ಆದ್ರೆ ಅವನು ಬಾಕು ಜೊತೆಯಲ್ಲಿದ್ದಾಗ ಆ ಸಮಯದಲ್ಲಿ ಅವನು ಅವನ ಜೀವನವನ್ನು ತುಂಬಾ ಆನಂದಿಸಿದನು. ಮತ್ತೊಂದೆಡೆ ಈಗ ಇಕ್ಕಿಯನ್ನು ತಲುಪಿದ ಬಾಕುವನ್ನು ನಾವು ನೋಡ್ತೇವೆ. ಅವನೊಂದಿಗೆ ಆಟವಾಡಲು ಅವನು ಸವಾಲು ಹಾಕ್ತಾನೆ. ಆದ್ರೆ ಈಗ ಬಾಕು ಕಕೇರವ್ ಕ್ಲಬ್ ನ
ಸದಸ್ಯನಾಗಿರಲಿಲ್ಲ. ಆದ್ದರಿಂದ ಇಕಿ ಅವನೊಂದಿಗೆ ಆಟವಾಡುವುದನ್ನು ತಡೆಯುತ್ತಾನೆ. ಅದರ ನಂತರ ಬಾಕು ಕ್ಲಬ್ನಲ್ಲಿರುವ ಅವನ ಫ್ರೆಂಡ್ನ ಬಳಿಗೆ ಹೋಗ್ತಾನೆ. ಅವನು ಅವಳಿಗೆ ಸಹಾಯವನ್ನು ಕೇಳ್ತಾನೆ, ಏಕೆಂದರೆ ಅವರು ಮತ್ತೆ ಕಾಕೇರು ಕ್ಲಬ್ನ ಸದಸ್ಯರಾಗಲು ಬಯಸಿದ್ದರು. ಅವನ ಫ್ರೆಂಡ್ ಬಾಕುಗೆ ಹೀಗೆ ಹೇಳ್ತಾಳೆ, ನೀವು ಒಬ್ಬ ವ್ಯಕ್ತಿಯನ್ನು ಹುಡುಕಬೇಕು. ಅವನ ಸ್ವಂತ ಇಚ್ಛೆಯೊಂದಿಗೆ ಕ್ಲಬ್ನ ಮೆಂಬರ್ಶಿಪ್ ಅನ್ನು ಅವರು ನಿಮಗೆ ನೀಡಿದರೆ ಆಗ ನೀವು ಮತ್ತೆ ಕಾಕೇರು ಕ್ಲಬ್ನ ಸದಸ್ಯರಾಗಬಹುದು. ಅವನ ಫ್ರೆಂಡ್ ಅವನಿಗೆ ಒಬ್ಬ ಮುದುಕನ ಬಗ್ಗೆ ಹೇಳ್ತಾಳೆ. ಕಾಕೇರು ಕ್ಲಬ್ನ ಮೆಂಬರ್ಶಿಪ್ ಅನ್ನು ಹೊಂದಿದ್ದರು ಮನುಷ್ಯನು ನಿಮಗೆ ಹುಚ್ಚ ಅಂತ ಅನಿಸಬಹುದು ಅಂತ ಅವಳು ಹೇಳ್ತಾಳೆ. ನೀವು ಅವನನ್ನು ಎಚ್ಚರಿಕೆಯಿಂದ ಭೇಟಿಯಾಗಬೇಕು. ಅವರೇ ನಿಮಗೆ ಮೆಂಬರ್ಶಿಪ್ ನೀಡಬಲ್ಲರು. ಬಾಕುನ ಫ್ರೆಂಡ್ ಅವನಿಗೆ ಬೇರೆ ಏನಾದರೂ ಹೇಳುವ ಮೊದಲು ಅವನು ಅವಳ ಅರ್ಧ ಮಾತುಗಳನ್ನು ಕೇಳಿ ಅಲ್ಲಿಂದ ಹೊರಟು ಹೋದನು. ಈಗ ಬಾಕು ಹೊರಡುವಾಗ ಅವನು ಮತ್ತೆ ಕೆಚಿಯನ್ನು ಭೇಟಿಯಾಗುತ್ತಾನೆ. ನಾನು ಮತ್ತೆ ನಿನ್ನೊಂದಿಗೆ ಬದುಕಲು ಬಯಸುತ್ತೇನೆ ಅಂತ ಅವನಿಗೆ ಮತ್ತೆ ಹೇಳ್ತಾನೆ. ಅವನು ಒಪ್ಪುತ್ತಾನೆ ಮತ್ತು ಈಗ ಅವರು ಮುದುಕನನ್ನು ಭೇಟಿ ಮಾಡಲು ಪ್ಲಾನ್ ಅನ್ನು ಮಾಡ್ತಾರೆ. ಬಾಕುನ ಫ್ರೆಂಡ್ ಅವನ ಬಗ್ಗೆ ಹೇಳ್ತಾನೆ. ಮುದುಕನ ಮುಂದೆ ಇಬ್ಬರು ಬಡವರಾಗಿ ಹೋಗುತ್ತೇವೆ ಎಂಬುದು ಅವರ ಪ್ಲಾನ್ ಆಗಿತ್ತು. ಈಗ ಅವರು ಅದೇ ರೀತಿ ಮಾಡುತ್ತಿದ್ದಾರೆ. ಅವರ ಪ್ಲಾನ್ ಯಶಸ್ವಿಯಾಯಿತು. ಅವರ ಸ್ಥಿತಿಯನ್ನು ಕಂಡು ಮುದುಕ ಗ್ಯಾಂಬಲಿಂಗ್ಗೆ ಆಫರ್ ಮಾಡ್ತಾನೆ. ಬಳಿಕ ಅವರನ್ನು ಕಾಡಿನಲ್ಲಿದ್ದ ಅವನ ಮನೆಗೆ ಕರೆತಂದರು. ಮುದುಕನು ಅವರಿಗೆ ಆಟದ ಬಗ್ಗೆ ಹೇಳ್ತಾನೆ. ಅವರು ಅವನ ಕೆಲವು ಪ್ರಾಣಿಗಳನ್ನು ಹಿಡಿಯಬೇಕು ಅಂತ ಮತ್ತು ಅದಕ್ಕಾಗಿ ಅವರಿಗೆ ಸ್ವಲ್ಪ ಸಮಯ ನೀಡಲಾಗುತ್ತದೆ. ನೀವು ಅದನ್ನು ಮಾಡುವಲ್ಲಿ ಯಶಸ್ವಿಯಾದರೆ ನಾನು ನಿಮಗೆ 10 ಮಿಲಿಯನ್ ಬಹುಮಾನವಾಗಿ ನೀಡುತ್ತೇನೆ. ಇಲ್ಲಿ ಬಾಕು ರೆಫರಿಯನ್ನು ಭೇಟಿಯಾಗುತ್ತಾನೆ. ಕಕೇರವ್ ಕ್ಲಬ್ನಿಂದ ಬಂದವರು ಅಂತ ಬಾಕು ಮುದುಕನಿಗೆ ಹೇಳ್ತಾನೆ. ನಾನು ಈ ಆಟವನ್ನು ಗೆದ್ದರೆ ನನಗೆ ಹಣ ಬೇಡ, ಆದ್ರೆ ನಾನು ಕಕೇರವ್ ಕ್ಲಬ್ನ ನಿಮ್ಮ ಮೆಂಬರ್ಶಿಪ್ ಅನ್ನು ಬಯಸುತ್ತೇನೆ. ಬಾಕು ಹೇಳಿದ ಮಾತಿಗೆ ಮುದುಕ ಒಪ್ಪಿದ. ಆಟ ಪ್ರಾರಂಭವಾಗುವ ಮೊದಲು ಬಾಕು ರೆಫರಿಗೆ ಒಂದು ಪೆನ್ ಅನ್ನು ಗಿಫ್ಟ್ ನೀಡ್ತಾನೆ. ಇದು ಸಾಮಾನ್ಯ ಪೆನ್ ಅಲ್ಲ, ಅದರಲ್ಲಿ ಮೈಕ್ ಇತ್ತು. ಆದ್ದರಿಂದ ಅವನು ಆಟದ ಸಮಯದಲ್ಲಿ ರೆಫರಿ ಮತ್ತು ಮುದುಕನ ಮಾತುಗಳನ್ನು ಕೇಳಬಹುದು. ಆಟ ಶುರುವಾಗಿತ್ತು. ಬಾಕು ಮತ್ತು ಕೆಜಿ ಮುದುಕನ ಪ್ರಾಣಿಗಳನ್ನು ಹುಡುಕಲು ಕಾಡಿಗೆ ಹೋದರು. ಅವರು ಅದನ್ನು ಅಲ್ಲಿ ನೋಡ್ತಾರೆ. ಅವರು ಹುಡುಕಬೇಕಾದದ್ದು ಪ್ರಾಣಿಯಲ್ಲ, ಆದ್ರೆ ಬಂದೂಕುಗಳನ್ನು ಹೊಂದಿರುವ ಮುದುಕನ ಸಹಚರರನ್ನ ಅಂತ ಗೊತ್ತಾಗುತ್ತೆ. ಅವರೊಂದಿಗೆ ಪೈಪೋಟಿ ನಡೆಸಬೇಕಿತ್ತು. ಇಲ್ಲಿ ಬಾಕು ರೆಫರಿಗೆ ನೀಡಿದ ಪೆನ್, ಅವನು ಅವನ ಪೆನ್ನ ಸಹಾಯದಿಂದ ಅವನ ಡಿವೈಸ್ ದಲ್ಲಿ ಮುದುಕನ ಧ್ವನಿಯನ್ನು ರೆಕಾರ್ಡ್ ಮಾಡ್ತಾನೆ. ಅವನು ಈಗ ಅವನ ಸಹಚರರನ್ನು ಕರೆಯಲು ಅವನ ಧ್ವನಿಯನ್ನು ಯೂಸ್ ಮಾಡುತ್ತಾನೆ ಮತ್ತು ಅವರನ್ನು ಒಬ್ಬೊಬ್ಬರನ್ನಾಗಿ ಕೊಲ್ಲುತ್ತಾನೆ. ಅವರು ಸ್ವಲ್ಪ ಮುಂದೆ ಹೋದಾಗ ಮುದುಕನ ಸಹಚರರು ಅವರನ್ನು ಬಲೆಗೆ ಬೀಳಿಸಲು ಅಲ್ಲಿ ಹಗ್ಗಗಳನ್ನು ಹಾಕಿದ್ದರು. ಅವರು ಅಲ್ಲಿ ಅವರನ್ನು ಬಲೆಗೆ ಬೀಳಿಸುತ್ತಾರೆ ಮತ್ತು ಅವರ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಉಳಿದ ಜನರನ್ನು ಹುಡುಕಿದರು. ಹೀಗಾಗಿ ಸಮಯ ಮುಗಿಯುವ ಮೊದಲು ಬಾಕು ಮತ್ತು ಕೆಜಿ ಆಟನ್ನು ಪೂರ್ಣಗೊಳಿಸಿದ್ದರು. ಇದರಿಂದ ಮುದುಕನಿಗೆ ತುಂಬಾ ಕೋಪ ಬಂತು, ಏಕೆಂದರೆ ಅವನು ಬಾಕುವನ್ನು ಗೆಲ್ಲಲು ಬಿಡಲಿಲ್ಲ. ಆದ್ದರಿಂದ ಅವನು ಇನ್ನೊಬ್ಬ ವ್ಯಕ್ತಿಯನ್ನು ಅಲ್ಲಿಗೆ ಕರೆಯುತ್ತಾನೆ. ಬೇರೆ ಯಾರೂ ಅಲ್ಲ, ಅವರ ಮಗ. ಯಾವುದೋ ಕಾಯಿಲೆಯಿಂದ ರಾಕ್ಷಸನಾಗಿ ಮಾರ್ಪಟ್ಟಿದ್ದ, ಆದ್ರೆ ಅವನಲ್ಲಿ ದೌರ್ಬಲ್ಯವಿತ್ತು. ಪ್ರತಿ 15 ನಿಮಿಷಗಳ ನಂತರ ಅವನು ನಿದ್ರಿಸುತ್ತಾನೆ. ಬಾಕು ಮತ್ತು ಕೆಜಿ ತಮ್ಮ ಕಡೆಗೆ ಬರುತ್ತಿದ್ದ ಅವನನ್ನು ನೋಡಿದರು. ಇಬ್ಬರು ಹೆದರಿ ಅಲ್ಲಿಂದ ಓಡಿ ಹೋದರು ಮತ್ತು ಗೋದಾಮಿನಲ್ಲಿ ಹೋಗಿ ಮರೆಯಾಗುತ್ತಾರೆ. ಅಲ್ಲಿ ಅವರಿಗೆ ಪ್ರಜ್ಞೆ ತಪ್ಪಲು ಔಷಧಿ ಸಿಗುತ್ತದೆ. ಅದನ್ನು ನೋಡಿದ ಬಾಕುವಿಗೆ ಈಗ ಒಂದು ಉಪಾಯ ಹೊಳೆಯಿತು. ಅವನು ಈಗ ಆ ಔಷಧಿಯನ್ನು ಯೂಸ್ ಮಾಡುತ್ತಾನೆ, ಮುದುಕನ ಮಗನನ್ನು ಪ್ರಜ್ಞೆ ತಪ್ಪುವಂತೆ ಮಾಡಲು. ಸ್ವಲ್ಪ ಸಮಯದ ನಂತರ ಅವರು ಮುದುಕನಿಂದ ಮೆಂಬರ್ಶಿಪ್ ಕಾರ್ಡ್ ಪಡೆಯಲು ಸಾಧ್ಯವಾಯಿತು. ಅಂದರೆ ಸಮಯ ಮೀರುವ ಮೊದಲೇ ಅವರು ಈ ಪಂದ್ಯವನ್ನು ಗೆದ್ದಿದ್ದರು. ಈಗ ರೆಫರಿ ಅವರ ಬಳಿಗೆ ಬಂದಾಗ ಕಾಕೇರವ್ ಕ್ಲಬ್ನ ಸದಸ್ಯರಾದ ಕೆಜಿಯನ್ನು ಅವರು ಅಭಿನಂದಿಸುತ್ತಾರೆ. ಆದ್ರೆ ಅದನ್ನು ಕೇಳಿ ಕೆಜಿಗೆ ಆಶ್ಚರ್ಯವಾಯಿತು. ಇಲ್ಲಿ ನಾವು ನೋಡ್ತೇವೆ, ಕಕೇರವ್ ಕ್ಲಬ್ನ ಲೀಡರ್ ಬಾಕು ಮೆಂಬರ್ಶಿಪ್ ಅನ್ನು ಶಾಶ್ವತವಾಗಿ ರದ್ದುಗೊಳಿಸಿದ್ದನು ಮತ್ತು ಬಾಕು ತನ್ನೊಂದಿಗೆ ಕೆಜಿಯನ್ನು ಕರೆತಂದಿದ್ದಕ್ಕೆ ಇದೇ ಕಾರಣವಾಗಿತ್ತು. ಆದ್ದರಿಂದ ಅವನು ಅವನ ಆಟದಲ್ಲಿ ಉಪಯುಕ್ತವಾಗಬಹುದು ಅಂತ. ಅದಕ್ಕೆ ಬಾಕು ಕೆಜಿಗೆ ಅವನದೇ ಮೆಂಬರ್ಶಿಪ್ ಕೊಟ್ಟಿದ್ದ. ಮೆಂಬರ್ಶಿಪ್ ಪಡೆಯಲು ರೆಫರಿ ನಿರಾಕರಿಸುತ್ತಿದ್ದ ಕೆಜಿ. ಆದ್ರೆ ಇಲ್ಲಿ ರೆಫರಿ ಹೇಳ್ತಾರೆ, ನೀವು ಚಿಂತಿಸಬೇಡಿ, ನಿಮ್ಮ ಜೊತೆಗೆ ಏನೂ ತಪ್ಪಾಗುವುದಿಲ್ಲ ಮತ್ತು ನೀವು ಬಾಕುವನ್ನು ನಂಬಬೇಕು. ಇನ್ನೊಂದು ಬದಿಯಲ್ಲಿ ಬಾಕು ಮುದುಕನ ಮಗನ ಬಳಿಗೆ ಹೋಗ್ತಾನೆ. ಅವನು ಅವನ ಮುಖವಾಡವನ್ನು ತೆಗೆದು ನೋಡ್ತಾನೆ. ಅವನು ದೈತ್ಯನಾಗಿರಲಿಲ್ಲ, ಆದರೆ ಅವನು ದೈತ್ಯನಂತೆ ಕಾಣಲು ತರಬೇತಿ ಮಾಡಲಾಗಿತ್ತು. ಆದ್ರೆ ಅವರು ಇನ್ನೂ ಸಾಮಾನ್ಯ ವ್ಯಕ್ತಿಯಾಗಿದ್ದರು. ಬಾಕು ಈಗ ಅವನ ಮುಖವಾಡವನ್ನು ಕಳಚುತ್ತಾನೆ ಮತ್ತು ಅವನೊಂದಿಗೆ ಸೇರಿಕೊಳ್ಳುವಂತೆ ಆಫರ್ ನೀಡ್ತಾನೆ. ಅವನ ತಂಡಕ್ಕೆ ಮುದುಕನ ಮಗನು ಸೇರಿಕೊಂಡ. ಮುಂದೆ ನಮಗೆ ಇಕಿನ ಪ್ರಯೋಗಾಲಯವನ್ನು ತೋರಿಸಲಾಗುತ್ತದೆ. ಅವನ ಸಹಚರರಿಗೆ ನಿಜವಾಗಿ ಏನಾಯಿತು ಎಂಬುದನ್ನು ಇಲ್ಲಿ ನಾವು ನೋಡ್ತೇವೆ. ಇಕಿ ಅವನ ಆವಿಷ್ಕಾರದ ಬಗ್ಗೆ ಯಾವುದೇ ಹಣವಿಲ್ಲದೆ ಇತರ ದೇಶಗಳಿಗೆ ಹೇಳಲು ಬಯಸ್ತಾನೆ. ಆದ್ರೆ ಆ ದೇಶದ ಗವರ್ನಮೆಂಟ್ ಅದಕ್ಕೆ ಅವಕಾಶ ನೀಡಲಿಲ್ಲ. ಆದ್ದರಿಂದ ಅವರು ಲ್ಯಾಬ್ನಲ್ಲಿ ಇಕ್ಕಿಗಾಗಿ ಗಿಫ್ಟ್ ಅನ್ನು ಕಳುಹಿಸುತ್ತಾರೆ. ಅದರಲ್ಲಿ ಬಾಂಬ್ ಇತ್ತು. ಇದರಿಂದಾಗಿ ಇಕ್ಕಿಯ ಎಲ್ಲಾ ಸಹಚರರು ಕೊಲ್ಲಲ್ಪಟ್ಟರು ಮತ್ತು ಆ ಅಪಘಾತದಲ್ಲಿ ಅವನ ಕಣ್ಣುಗಳನ್ನು ಕಳೆದುಕೊಂಡಿದ್ದ. ಇಕ್ಕಿ ಕುರುಡನಾಗಿದ್ದ. ಅದಕ್ಕಾಗಿಯೇ ಅವರು ಕಕೇರವ್ ಕ್ಲಬ್ನ ಸದಸ್ಯರಾದ ನಂತರ ಅಲ್ಲಿನ ಗವರ್ನಮೆಂಟ್ ದಿಂದ ಅವನ ಸ್ಥಿತಿಗೆ ಸೇಡು ತೀರಿಸಿಕೊಳ್ಳಲು ಬಯಸಿದ. ಆ ದಿನವೂ ಬಂದಿತ್ತು. ಬಾಕು ಮತ್ತು ಈಕಿಯ ಆಟ ಶುರುವಾಗುತ್ತಿತ್ತು. ಎಲ್ಲರೂ ಅವರನ್ನು ಲೈವ್ ಆಗಿ ನೋಡುತ್ತಿದ್ದರು. ಕಾಕೆರೋ ಮತ್ತು ಬಾಕು ಅವರ ಫ್ರೆಂಡ್ ನ ಸದಸ್ಯರು ಸೇರಿದಂತೆ. ಬಾಕು ಮತ್ತು ಈಕಿ ಕ್ಲಬ್
ಕ್ಲಬ್ಗೆ ಬಂದ ತಕ್ಷಣ ಎಲ್ಲರೂ ಅವರನ್ನು ನೋಡಲು ಉತ್ಸುಕರಾಗಿದ್ದರು. ಅದೇ ಸಮಯದಲ್ಲಿ ಇಕಿ ಅಸಿಸ್ಟೆಂಟ್ ಕೆಜಿಯನ್ನು ಹೆದರಿಸ್ತಾನೆ ಮತ್ತು ತಪ್ಪಾಗಿ ಅವನ ಬಂದೂಕಿನಿಂದ ಗುಂಡುಗಳನ್ನು ಹಾರಿಸುವ ಮೂಲಕ ಅವನು ಅಲ್ಲಿ ಕ್ಯಾಮೆರಾವನ್ನು ಹಾಳು ಮಾಡ್ತಾನೆ. ಅವರನ್ನು ಆನ್ಲೈನ್ ನಲ್ಲಿ ವೀಕ್ಷಿಸುತ್ತಿದ್ದ ಜನರು ಅವರ ಮೇಲೆ ಹಣವನ್ನು ಬಾಜಿ ಕಟ್ಟುತ್ತಾರೆ ಮತ್ತು ಅದೇ ಸಮಯದಲ್ಲಿ ಅವರು ಸೋತವರ ಶಿಕ್ಷೆಯನ್ನು ಸಹ ಡಿಸೈಡ್ ಮಾಡ್ತಾರೆ. ಇದರಲ್ಲಿ ಸೋತವನ ಶಿಕ್ಷೆಯು ಅವನ ಸಂಗಾತಿಯೊಂದಿಗೆ ಗಲ್ಲಿಗೇರಿಸಲಾಗುವುದು. ಇದರ ನಡುವೆ ನಾವು ಕಕೇರವ್ ಕ್ಲಬ್ನ ಲೀಡರ್ನನ್ನು ಸಹ ನೋಡ್ತೇವೆ. ಇದನ್ನೆಲ್ಲ ನೋಡಿ ತುಂಬಾ ಸಂತೋಷಪಟ್ಟ. ಅವರ ಆಟಕ್ಕೆ ಜನ ಎಷ್ಟು ಹಣ ಹೂಡಿದ್ದಾರೆ. ಅವರ ಗ್ಯಾಂಬಲಿಂಗ್ ಗೇಮ್ಸ್ ಶುರುವಾಗಿತ್ತು. ರೆಫರಿ ಪ್ರತಿ ಆಟಗಾರನಿಗೆ ಹೇಳ್ತಾರೆ ಅವನ ಎದುರಾಳಿಯಿಂದ ಅದನ್ನು ನೋಡದೆ ಕಾರ್ಡ್ ತೆಗೆದುಕೊಳ್ಳಬೇಕಾಗುತ್ತದೆ. ತದನಂತರ ಆ ಕಾರ್ಡ್ಗಳನ್ನು ಅವನ ಕಾರ್ಡ್ನೊಂದಿಗೆ ಮ್ಯಾಚ್ ಮಾಡಬೇಕು. ಅವರು ಅದೇ ಉಲ್ಮೇಟ್ ಕಾರ್ಡ್ಗಳ ಬಗ್ಗೆಯೂ ಹೇಳ್ತಾನೆ. ಇದು ಒಟ್ಟು 5 ಪಾಯಿಂಟ್ಗಳನ್ನು ಹೊಂದಿತ್ತು. ಆಟಗಾರನು ಒಟ್ಟು 11 ಪಾಯಿಂಟ್ಗಳನ್ನು ಹೊಂದಿದ್ದರೆ ಆಗ ಅವನು ಸೋಲ್ತಾನೆ. ಇಲ್ಲಿ ರೆಫರಿ ಕೂಡ ನೀವಿಬ್ಬರು ಯಾವುದೇ ಟ್ರಿಕ್ ಬಳಸಬಹುದು ಅಂತ ಹೇಳ್ತಾನೆ. ಆದ್ರೆ ಇತರ ಆಟಗಾರನಿಗೆ ಏನೂ ತಿಳಿಯಬಾರದು. ಮೊದಲ ಸುತ್ತು ಪ್ರಾರಂಭವಾಗುತ್ತದೆ. ಇದರಲ್ಲಿ ಇಕಿ ಸರಿಯಾದ ಕಾರ್ಡ್ ತೆಗೆದುಕೊಳ್ತಾನೆ. ಬಾಕು ಮೊದಲ ಬಾರಿಗೆ ಉಲ್ಮೇಟ್ ಕಾರ್ಡ್ ಅನ್ನು ಆಯ್ಕೆ ಮಾಡುವಾಗ ಅದನ್ನು ಕಂಡು ಎಲ್ಲರೂ ಕಳವಳಗೊಂಡರು. ಆದ್ರೆ ಬಾಕು ಸ್ವಲ್ಪವೂ ಚಿಂತಿಸಲಿಲ್ಲ. ಅವರು ತುಂಬಾ ನಿರಾಳವಾಗಿದ್ದನು. ಎರಡನೇ ಬಾರಿ ಬಾಕು ತಪ್ಪಾದ ಕಾರ್ಡ್ ಅನ್ನು ತೆಗೆದುಕೊಂಡಾಗ ಇದರಿಂದ ಅವರು ಸೋಲಲು ತುಂಬಾ ಹತ್ತಿರವಾಗಿದ್ದರು. ಅದನ್ನು ಕಂಡು ಅವನ ಫ್ರೆಂಡ್ ಮತ್ತು ಕೆಜಿ ತುಂಬಾ ಚಿಂತಿತರಾದರು. ಏಕೆಂದರೆ ಅವರು ತಮ್ಮ ಎಲ್ಲಾ ಹಣವನ್ನು ಬಾಕು ಮೇಲೆ ಹೂಡಿಕೆ ಮಾಡಿದ್ದನು. ಮೂರನೇ ಬಾರಿ ಬಾಕು ಉಲ್ಮೇಟ್ ಕಾರ್ಡ್ ತೆಗೆದುಕೊಳ್ತಾನೆ. ಇದರಿಂದ ಅವರು ಒಟ್ಟು 10 ಪಾಯಿಂಟ್ ಹೊಂದಿದ್ದರು. ಈಗ ಕೊನೆಯ ಸುತ್ತು ಪ್ರಾರಂಭವಾದಾಗ ಇಕ್ಕಿಯ ನಡೆಯ ಬಗ್ಗೆ ಬಾಕುಗೆ ತಿಳಿಯಿತು. ಡಿವೈಸ್ ದ ಸಹಾಯದಿಂದ ಅವರು ತಮ್ಮ ಕಾರ್ಡ್ ಅನ್ನು ನೋಡಲು ಸಾಧ್ಯವಾಯಿತು. ಅದಕ್ಕಾಗಿಯೇ ಬಾಕು ಅವನ ನೆಚ್ಚಿನ ಬಿಸ್ಕೆಟ್ ಅನ್ನು ತಿನ್ನುತ್ತಾನೆ ಮತ್ತು ಕೊನೆಯ ಸುತ್ತನ್ನು ಆಡಲು ಸ್ಟಾರ್ಟ್ ಮಾಡ್ತಾನೆ. ಇಕಿ ಕ್ಯಾಮೆರಾಗಳ ಸಹಾಯದಿಂದ ಎಲ್ಲವನ್ನೂ ನೋಡಲು ಸಾಧ್ಯವಾಗುತ್ತದೆ ಅಂತ ತಿಳಿದುಕೊಂಡಿದ್ದರು. ಅವನು ಕುರುಡನಾಗಿದ್ದರೂ ಸಿಸಿಟಿವಿ ಕ್ಯಾಮೆರಾಗಳಿಗೆ ಜೋಡಿಸಲಾದ ಅಂತಹ ಡಿವೈಸ್ ಅನ್ನು ಅವನೊಳಗೆ ಇರಿಸಲಾಗಿತ್ತು. ಇಲ್ಲಿ ಬಾಕು ಈಗ ಅವನ ನಡೆಯನ್ನು ಆಡಲು ಸ್ಟಾರ್ಟ್ ಮಾಡ್ತಾನೆ. ಅವನು ಇಕಿಯ ಕಾರ್ಡ್ಗಳನ್ನು ನೋಡ್ತಾನೆ ಮತ್ತು ಅವನು ಉಲ್ಮೇಟ್ ಕಾರ್ಡ್ ಅನ್ನು ಮುಂದೆ ಇಡ್ತಾನೆ. ಇಕಿ ಆ ಕಾರ್ಡ್ಗಳನ್ನು ತೆಗೆದುಕೊಳ್ತಾನೆ. ಈಗ ಇಕಿಯ ಪಾಯಿಂಟ್ ಕಡಿಮೆಯಾಗಿದ್ದವು ಮತ್ತು ಬಾಕು ತುಂಬಾ ಪಾಯಿಂಟ್ ಪಡೆಯುತ್ತಿದ್ದವು. ಬಾಕು ಮೋಸ ಮಾಡುತ್ತಿರುವುದನ್ನು ಇಕ್ಕಿಯ ಅಸಿಸ್ಟೆಂಟ್ ನೋಡಿದಾಗ ಅವಳು ಅವನ ಬಾಸ್ ಇಕ್ಕಿಗೆ ಹೇಳಲು ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಇಲ್ಲಿ ಯಾರು ಯಾರಿಗೂ ಸಹಾಯ ಮಾಡಲಾರರು. ಆದ್ದರಿಂದಲೇ ರೆಫರಿ ಅವಳನ್ನು ಸುಮ್ಮನಿರಲು ಹೇಳ್ತಾನೆ. ಬಾಕು ಆಟವನ್ನು ಗೆದ್ದಿದ್ದ ಮತ್ತು ಅವನು ಇಕ್ಕಿಯ ಬಗ್ಗೆ ಎಲ್ಲರಿಗೂ ಹೇಳ್ತಾನೆ. ಎಲ್ಲ ಪಂದ್ಯಗಳಲ್ಲೂ ಮೋಸ ಮಾಡಿದ್ದಾರೆ ಅಂತ. ಈಗ ಇದನ್ನೆಲ್ಲ ನೋಡಿ ಇಕ್ಕಿ ಅಸಿಸ್ಟೆಂಟ್ಗೆ ಕೋಪ ಬರುತ್ತಿತ್ತು. ಅವರು ಬಾಕು ಮೇಲೆ ಆಕ್ರಮಣ ಮಾಡಲು ಹೊರಟಿದ್ದರು. ರೆಫರಿ ಅವನೊಂದಿಗೆ ಹೋರಾಡ್ತಾನೆ ಮತ್ತು ಈ ಕಾದಾಟದಲ್ಲಿ ಇಕ್ಕಿಯ ಅಸಿಸ್ಟೆಂಟ್ ಕೊಲ್ಲಲ್ಪಟ್ಟನು. ಈಗ ಸೋತವನನ್ನು ಗಲ್ಲಿಗೇರಿಸಬೇಕೆಂದು ಇದು ಇಕಿ ಮತ್ತು ಅವನ ಸಂಗಾತಿಯೊಂದಿಗೆ ಇದು ಸಂಭವಿಸುತ್ತದೆ. ಆದ್ರೆ ಸಾಯುವ ಮುನ್ನ ಇಕಿ ಅವನ ಸೋಲನ್ನು ಒಪ್ಪಿಕೊಂಡಿದ್ದ. ಕಥೆಯ ಕೊನೆಯಲ್ಲಿ ನಾವು ಬಾಕು ಮತ್ತು ಅವನ ಸಹಚರರನ್ನು ನೋಡ್ತೇವೆ. ಜೂಜಿನ ಅಖಾಡಕ್ಕೆ ಅಂದ್ರೆ ಗ್ಯಾಂಗ್ಲಿಂಗ್ ಕ್ಲಬ್ಗೆ ಹೋಗುತ್ತಿರುವುದನ್ನು ನಾವು ನೋಡುತ್ತೇವೆ ಮತ್ತು ಇದರೊಂದಿಗೆ ಈ ಕಥೆಯು ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.